ಬಂಗಾರದ ಬೆಲೆ ಏನಾದರೂ ಇಳಿಕೆಯಾಗುತ್ತಾ? ಯುರೋಪ್ ಒಪ್ಪಂದದಿಂದ ಗ್ರಾಹಕರಿಗೆ ಲಾಭ ಆಗುತ್ತಾ? ಇಂದಿನ ಮಾರುಕಟ್ಟೆಯಲ್ಲಿ ಚಿನ್ನದ ಸ್ಥಿತಿ ಏನು ಗೊತ್ತಾ? ಭಾರತ ಮತ್ತು ಯುರೋಪ್ ನಡುವಿನ ಮುಕ್ತ ವ್ಯಾಪಾರ ಒಪ್ಪಂದ, ಚಿನ್ನದ ಮೇಲಿನ ಸುಂಕದ ದರಗಳಲ್ಲಿ ಬದಲಾವಣೆಯಾಗುವಂತಹ ಸಾಧ್ಯತೆಗಳಿದ್ದಾವೆ. ಒಪ್ಪಂದದ ಅನ್ವಯ ಚಿನ್ನದ ಆಮದು ಸುಂಕದಲ್ಲಿ ಕೆಲವು ವಿನಾಯಿತಿ ನಿರೀಕ್ಷೆ. ಬಂಗಾರದ ಬೆಲೆ ಭಾರಿ ಇಳಿಕೆಯಾಗುತ್ತೆ. ಯುರೋಪ್ ಒಪ್ಪಂದದಿಂದ ಗ್ರಾಹಕರಿಗೆ ಲಾಭ ಆಗುತ್ತಾ ಎನ್ನುವಂತಹ ಪ್ರಶ್ನೆಗಳು. ಇಂದಿನ ಮಾರುಕಟ್ಟೆಯಲ್ಲಿ ಚಿನ್ನದ ಸ್ಥಿತಿ ಏನು? ಕಳೆದ ವಾರ ಶನಿವಾರದಂದು ಕಿವಿ ಚುಚ್ಚಿಸ್ಕೊಂಡಿದ್ದೀನಿ. ಮುಂದಿನ ವಾರ ಒಂದು ಸಣ್ಣ ತುಂಡು ಬಂಗಾರ ಖರೀದಿ ಮಾಡಬೇಕು ಅನ್ನೋ ಆಸೆ ಪ್ರತಿ ಹೆಣ್ಣು ಮಕ್ಕಳಿಗೂ ಮೂಲಭೂತವಾಗಿರುತ್ತೆ. ಈ ಸಂದರ್ಭಗಳಲ್ಲಿ ಚಿನ್ನದ ಆಮದುವಿನ ತೆರಿಗೆ ಸುಂಕ ಹೆಚ್ಚಾದ ಕಾರಣ ಅದರ ಖರೀದಿದಾರ ಗ್ರಾಹಕರಿಗೂ ಕೂಡ ಅದರ ಪೆಟ್ಟು ಬೀಳುತ್ತೆ. ಈ ಜಾಗತಿಕ ವಿದ್ಯಮಾನಗಳಿಂದಾಗಿ ದರಗಳು ಏರಿಳಿತಗಳು ಕಾಣುತ್ತವೆ. ಈ ಒಪ್ಪಂದದಿಂದ ಬಂಗಾರ ಆಮದು ವೆಚ್ಚ ಕಡಿಮೆಯಾಗಲಿದೆ ಎನ್ನುವಂತಹ ಅಂದಾಜು ಸಸ್ಪೆಕ್ಟೆಡ್. ಮುಂದಿನ ದಿನಗಳಲ್ಲಿ ಇದರ ಪ್ರಯೋಜನ ಗ್ರಾಹಕರಿಗೆ ತಲುಪಲಿದೆ. ಬಂಗಾರದ ಬೆಲೆ ಭಾರಿ ಇಳಿಕೆಯಾಗುತ್ತಾ? ರಾಜ್ಯದಲ್ಲಿ ಈಗಾಗಲೇ ಬಂಗಾರದ ಅಂಗಡಿಗಳ ಸಂಖ್ಯೆಗಳು ಹೆಚ್ಚಾಗಿದೆ. ಈ ಆಮದು ಸುಂಕ ಏರಿಕೆಯಿಂದಾಗಿ ಕೇವಲ ಗ್ರಾಹಕರಿಗೆ ಮಾತ್ರ ಪೆಟ್ಟು ಅಂತ ಅನ್ಕೋಬೇಡಿ. ಸ್ವಾಭಾವಿಕವಾಗಿ ಆಮದು ನಾವು ತರಿಸಿಕೊಳ್ಳುವಂತಹ ಗಟ್ಟಿ ಚಿನ್ನಗಳು ಅಥವಾ ಚಿನ್ನದ ಕೊಪ್ಪರಿಗೆ ನಾವು ಆಮದು ಮಾಡಿಕೊಳ್ಬೇಕಾದ್ರೆ ಆಮದುವಿನ ಸುಂಕ ಹೆಚ್ಚಾಗುತ್ತೆ. ನಮ್ಮ ರಾಷ್ಟ್ರ ಅದನ್ನು ಪಾವತಿ ಮಾಡಬೇಕಾಗಿ ಬರುತ್ತೆ. ಇನ್ನು ನಮ್ಮ ದೇಶ ಪಾವತಿ ಮಾಡಬೇಕಾದ್ರೆ ನಮ್ಮಿಂದನೇ ತೆಗೆದುಕೊಂಡು ಪಾವತಿ ಮಾಡೋದು. ಅಂದರೆ ಗ್ರಾಹಕರು ಜ್ಯುವೆಲರಿ ಶಾಪಿಗೆ ಹೋಗಿ ಖರೀದಿ ಮಾಡ್ತಾರೆ ನೋಡಿ. ಖರೀದಿ ಮಾಡುವಂತಹ ಸಂದರ್ಭದಲ್ಲಿ ಚಿನ್ನದ ಬೆಲೆ ಏರಿಕೆಯಾಗಿರುತ್ತೆ. ಆಗ ನಾವು ಆ ಏರಿದ ಚಿನ್ನದ ರೇಟನ್ನೇ ಕೊಟ್ಟು ಖರೀದಿ ಮಾಡ್ಕೋಬೇಕು. ಇನ್ನಿದರಿಂದ ಮತ್ತೊಂದು ನಷ್ಟ ಏನು ಅಂತ ಕೇಳಿದ್ರೆ, ಚಿನ್ನದ ಬೆಲೆ ಏರಿಕೆ ಇದ್ದಂತಹ ಸಂದರ್ಭದಲ್ಲಿ ಚಿನ್ನದ ಖರೀದಿಯ ಸಂಖ್ಯೆ ಕಡಿಮೆಯಾಗುತ್ತೆ. ಗ್ರಾಹಕರು ಒಂದೊಮ್ಮೆ ಹೀಗೂ ಚಿಂತನೆ ಮಾಡಬಹುದು, ಚಿನ್ನದ ರೇಟ್ ಗಗನಕ್ಕೇರಿದೆ, ಈಗ ನಾವು ಚಿನ್ನ ಖರೀದಿ ಮಾಡೋದು ಬೇಡ, ಹಾಗಾಗಿ ಚಿನ್ನದ ರೇಟ್ ಇಳಿಕೆ ಆದ ನಂತರ ಖರೀದಿ ಮಾಡೋಣ. ಆಗ ಜಾಗತಿಕ ಮಟ್ಟದಲ್ಲೂ ಕೂಡ ಒಂದು ಸ್ವಲ್ಪ ಏರಿಳಿತಗಳಾಗ್ತವೆ. ಹಣಕಾಸು ವಿಚಾರದಲ್ಲಿ ಭಾರತದಲ್ಲಿ ಈಗ ಆಗ್ತಿರೋದು ಕೂಡ ಅದೇ. ವಾರಕ್ಕೊಮ್ಮೆ ಚಿನ್ನದ ರೇಟ್ ಅಧಿಕ ಆಗ್ತಾ ಇದೆ. ಮದುವೆ ಸಮಾರಂಭಗಳಲ್ಲಿ ಯಥೇಚ್ಛವಾಗಿ ಚಿನ್ನ ಖರೀದಿ ನಡೆಯುತ್ತೆ. ಇನ್ನಿತರೆ ಉದ್ದೇಶಕ್ಕಾಗಿಯೂ ಕೂಡ ಚಿನ್ನದ ಖರೀದಿ ನಡೆಯುತ್ತೆ. ಈ ಚಿನ್ನದ ಬೆಲೆ ಏರಿಕೆ ಆದಾಗ ಸ್ಮಗ್ಲರ್ಗಳ ಸಂಖ್ಯೆಗಳು ಹೆಚ್ಚಾಗ್ತವೆ. ಬೇರೆ ದೇಶಗಳಿಂದ ಚಿನ್ನ ಖರೀದಿ ಮಾಡಿಕೊಂಡು ಆ ಚಿನ್ನದ ಸುಂಕದ ರೇಟನ್ನು ವಂಚನೆ ಮಾಡಿ ಅದನ್ನು ಸರ್ಕಾರಕ್ಕೆ ಪಾವತಿ ಮಾಡದೆ ಅದನ್ನು ನೀವು ಮತ್ತೊಂದು ದೇಶಕ್ಕೆ ಸ್ಮಗ್ಲ್ ಮಾಡೋದಾದರೆ ಅಲ್ಲಿಯೂ ಕೂಡ ಅವರನ್ನು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಚಿನ್ನದ ಬೆಲೆ ಏರಿಕೆಯಿಂದಾಗಿಯೂ ಕೂಡ ಸ್ಮಗ್ಲಿಂಗ್ ಆಗುವಂತಹದ್ದು ಸಾಮಾನ್ಯ. ಹಾಗಾಗಿ ಈ ತರಹದ್ದೊಂದು ಬೆಲೆ ಇಳಿಕೆಯಾದರೆ ಎಲ್ಲ ರೀತಿಯಲ್ಲೂ ಕೂಡ ಒಂದಷ್ಟು ಒಳ್ಳೆಯದಾಗಬಹುದು. ಈ ಒಪ್ಪಂದದಿಂದಾಗಿ ಈಗಾಗಲೇ ಭಾರತ ಮತ್ತು ಯುರೋಪ್ ಒಪ್ಪಂದ ಜಾಗತಿಕ ವಿದ್ಯಮಾನಗಳಿಂದಾಗಿ ದರಗಳ ಏರಿಳಿತಗಳುಂಟಾಗಿದೆ. ಈ ಒಪ್ಪಂದದಿಂದ ಬಂಗಾರ ಆಮದು ವೆಚ್ಚ ಕಡಿಮೆಯಾಗಲಿದೆ ಅನ್ನುವಂತಹದ್ದು ಮುಂದಿನ ದಿನಗಳಲ್ಲಿ ಇದರ ಪ್ರಯೋಜನ ಗ್ರಾಹಕರಿಗೂ ಕೂಡ ತಲುಪಲಿದೆ. ಆದಷ್ಟು ಬೇಗ ಗ್ರಾಹಕರಿಗೆ ತಲುಪಲಿ ಅನ್ನೋದು ನಮ್ಮ ಆಶಯ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.